ನಮಸ್ಕಾರ. ನಿನ್ನೆ ಬೆಂಗಳೂರಿನಲ್ಲಿ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹಾಗೂ ಪ್ರಾಚಾರ್ಯರ ಸಂಘ ರಾಜ್ಯ ಮಟ್ಟದ ಮುಷ್ಕರವನ್ನು ಕರೆ ಕೊಡಲಾಗಿತ್ತು. ಬಹಳಷ್ಟು ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನು ಆ ಸಭೆಗೆ ಆಹ್ವಾನಿಸಲಾಗಿತ್ತು. ನಮ್ಮ ಉಪನ್ಯಾಸಕರ ಮತ್ತು ಪ್ರಾಚಾರ್ಯ ಸಂಘದ ಸುಮಾರು 6-7 ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಸರ್ಕಾರದ ಮುಂದೆ ಇದನ್ನು ಬಿತ್ತರಿಸಬೇಕಾಗಿತ್ತು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಪ್ರಾಚಾರ್ಯರು, ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಹೊತ್ತು ತಂದು ನಾವು ಸರ್ಕಾರದ ಮುಂದೆ ಪ್ರತಿರೋಧ ಮಾಡೋದಕ್ಕೆ ಅವನ್ನೆಲ್ಲವನ್ನು ಮುಂದಿಟ್ಟಿದ್ದೇವೆ. ಇತ್ತೀಚೆಗೆ ಸರ್ಕಾರ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರನ್ನು ಪ್ರೌಢಶಾಲಾ ವಿಭಾಗದ 9 ಮತ್ತು 10ನೇ ತರಗತಿಗೆ ಬೋಧನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗೆ C&R ರೂಲನ್ನು ಬದಲಾವಣೆ ಮಾಡಿ ಕರಡು ಅಧಿಸೂಚನೆಯನ್ನು ಅಂತಿಮಗೊಳಿಸುವುದರಲ್ಲಿದೆ. ಎಚ್ಚೆತ್ತುಕೊಂಡಿರ್ತಕ್ಕಂಥ ಉಪನ್ಯಾಸಕರ ಸಂಘ ಮತ್ತು ಪ್ರಾಚಾರ್ಯರ ಸಂಘ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗೇಗೌಡರ ನೇತೃತ್ವದಲ್ಲಿ ಮುಷ್ಕರವನ್ನು ಮಾಡಲಾಗಿತ್ತು. 9 ಮತ್ತು 10ನೇ ತರಗತಿಗಳಿಗೆ ಬೋಧನೆ ಮಾಡ್ತಕ್ಕಂಥದ್ದು ಅದು ಅವೈಜ್ಞಾನಿಕವಾಗಿರುವಂಥದ್ದು. ಯಾಕಂತ ಹೇಳಿದರೆ, ನಾವು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರುಗಳು ಪದವಿ ಪೂರ್ವ ತರಗತಿಗಳ ಮಕ್ಕಳಿಗೆ ಮಾತ್ರ ಬೋಧನೆ ಮಾಡೋದಕ್ಕೆ ನೇಮಕಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಕೊಠಾರಿಯವರು ಮತ್ತು C&R ರೂಲ್ ಹೇಳ್ತದೆ, ಮತ್ತು NCERT ಕೂಡ ಭಾಳ ಸ್ಪಷ್ಟವಾಗಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ಬೋಧನೆ ಎಂಥದ್ದು ಮತ್ತು ನೇಮಕಗೊಂಡಿದ್ದು ಯಾವುದು ಸಲುವಾಗಿ ಅಂತಕ್ಕಂಥದ್ದು. ಆದರೆ ಇತ್ತೀಚೆಗೆ ಸರ್ಕಾರ ಇದನ್ನು ಎಲ್ಲವನ್ನೂ ನಮ್ಮ ನಿಯಮಗಳನ್ನು ಗಾಳಿ ತೂರೋದ್ರೊಂದಿಗೆ ಡಿಗ್ರೇಡ್ ಮಾಡೋದಕ್ಕೆ ಹೊಂಟಿದೆ. ನಾವು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರುಗಳು B ಗ್ರೇಡ್ನಲ್ಲಿರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ಪ್ರಾಚಾರ್ಯರು A ಗ್ರೇಡ್ನಲ್ಲಿರ್ತಕ್ಕಂಥವ್ರು. B ಗ್ರೇಡ್ನಲ್ಲಿರ್ತಕ್ಕಂಥ ಉಪನ್ಯಾಸಕರನ್ನು ಪ್ರೌಢಶಾಲಾ ವಿಭಾಗದ ಶಿಕ್ಷಕರ C ಗ್ರೇಡ್ನಲ್ಲಿರ್ತಕ್ಕಂಥ ಹಂತಕ್ಕೆ ತಳ್ಳುವಂಥದ್ದು ಭಾಳ ಅನ್ಯಾಯವಾಗಿರುವಂಥದ್ದು. ಇದು ನಿಯಮ ಬಾಹಿರ ಆಗಿರುವಂಥದ್ದು. ಯಾಕಂತ ಹೇಳಿದರೆ, ಸರ್ಕಾರ ಇಂಥ ನಿಯಮಗಳನ್ನು ಮಾಡಬೇಕಾದಾಗ ಶಿಕ್ಷಣ ತಜ್ಞರಿಗೆ ಆಹ್ವಾನಿಸಬೇಕು, ಇಲ್ಲ ಈ ಸಂಘದ ಅಧ್ಯಕ್ಷರನ್ನು ಆಹ್ವಾನಿಸಬೇಕು, ಪ್ರಾಚಾರ್ಯರು ಮತ್ತು ಉಪನ್ಯಾಸಕರನ್ನು ಆಹ್ವಾನಿಸಬೇಕು. ಅದೆಲ್ಲವನ್ನು ಬಿಡೋದ್ರೊಂದಿಗೆ ತನಗೆ ತಿಳಿದಂಗೆ C&R ರೂಲನ್ನು ತಿದ್ದುಪಡಿ ಮಾಡೋದ್ರೊಂದಿಗೆ ಇನ್ನೇನು ಅಂತಿಮಗೊಳ್ಳಬೇಕು ಆ ಕರಡು ಅಧಿಸೂಚನೆ ಅಂತಿಮಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗಿನ್ನು ಆದೇಶ ಮಾಡಿ 9 ಮತ್ತು 10ನೇ ತರಗತಿಗಳಿಗೆ ಬೋಧನೆ ಮಾಡೋದಕ್ಕೆ ಹೋಗ್ರಿ ಅಂತ ತಿಳ್ಕೊಂಡು ಆದೇಶ ಮಾಡುವ ನಿಟ್ಟಿನಲ್ಲಿ ನಮ್ಮನ್ನು ಗಮನಕ್ಕೆ ತಂದು ಇದನ್ನು ಬಿತ್ತರಿಸೋದಕ್ಕೆ ಹೊಂಟಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಒಗ್ಗೂಡಿಕೊಂಡು ಸುಮಾರು 1.5 ಲಕ್ಷ ಜನ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪನ್ಯಾಸಕರು ಮತ್ತು ಪ್ರಾಚಾರ್ಯ ಸೇರಿಕೊಂಡು ಅತ್ಯಂತ ನಮ್ಮ ಹಕ್ಕೊತ್ತಾಯದಿಂದ ಇದು ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಭೆಗೆ ಬಂದಿರತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ MLCಗಳು ಪುಟ್ಟಣ್ಣವರು ಇದ್ದರು, SV ಸಂಕನೂರವರು ಇದ್ದರು, ಅರವಿಂದ್ರವರು ಇದ್ದರು, ಆಮೇಲೆ ನಿರಂಜನ ಆರಾಧ್ಯ ಶಿಕ್ಷಣ ತಜ್ಞರು ಇದ್ದರು. ಅವ್ರ ಮುಂದೆ ಎಲ್ಲವನ್ನೂ ಹೇಳಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ನಾವು 9 ಮತ್ತು 10ನೇ ತರಗತಿಗೆ ಬೋಧನೆ ಮಾಡೋದಕ್ಕೆ ಹೋಗೋದಿಲ್ಲ. ಇದು ನಮಗೆ ನಿಯಮ ಬಾಹಿರವಾಗಿರುವಂಥದ್ದು. ಸರ್ಕಾರ ಏನಾದರೂ ಅಂತ ಪರಿಸ್ಥಿತಿಗೆ ಬಂತಂತಂದರೆ ಆ ಪ್ರೌಢಶಾಲೆ ವಿಭಾಗದಲ್ಲಿ ಕೊರತೆ ಇರತಕ್ಕಂಥ ಶಿಕ್ಷಕರ ನೇಮಕವನ್ನು ಅಲ್ಲೇ ಮಾಡಬೇಕು. ಮತ್ತು ಈಗಾಗಲೇ ನಾವು ಪ್ರಸ್ತುತದಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸುಮಾರು 15 ಜನ ಉಪನ್ಯಾಸಕರು ಬೇಕು ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ 2 ಮತ್ತು 3 ಜನ ಉಪನ್ಯಾಸಕರು, ಒಬ್ಬ ಪ್ರಾಚಾರ್ಯ ಇರ್ತಾರೆ. ಇಲ್ಲೇ ಬೋಧನಾ ಅವಧಿಗೆ ಭಾಳಷ್ಟು ಜನ ಉಪನ್ಯಾಸಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲಿ ಹೋಗಿ ಯಾವ ರೀತಿಯ ನ್ಯಾಯವನ್ನು ಒದಗಿಸಿಕೊಡೋಕೆ ಸಾಧ್ಯ ಆದೀತು? ಇದು ಆಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಸರ್ಕಾರದ ಮುಂದಿಡ್ತಿದ್ದೇವೆ. ಯಾವುದೇ ಕಾರಣಕ್ಕೆ ನಮ್ಮನ್ನು ಡಿಗ್ರೇಡ್ ಮಾಡೋದಕ್ಕೆ ಹೋಗಬೇಡಿ. ಒಬ್ಬ IAS ಮಾಡಿರ್ತಕ್ಕಂಥ ಅಧಿಕಾರಿಯನ್ನು ನೀವು KS ಅಧಿಕಾರಿಯನ್ನಾಗಿ ಹಿಂಬಡ್ತಿ ಕೊಟ್ಟರೆ ಏನು ಅನ್ಯಾಯ ಆಗ್ತದೆ, ಆ ಅನ್ಯಾಯ ನಮಗೆ ಆಗ್ತದೆ ಅನ್ನುವಂಥದ್ದು. ಆಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪದವಿ ಪೂರ್ವ ಶಿಕ್ಷಣ ಅನ್ನುವಂಥದ್ದು ಅತ್ಯಂತ ಮಾದರಿಯಾಗಿರುವಂಥದ್ದು. ಇದು ಬೇರೆ ಬೇರೆ ರಾಜ್ಯಗಳು ಬಂದು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸ, ಮೌಲ್ಯಮಾಪನ, ಪರೀಕ್ಷಾ ವ್ಯವಸ್ಥೆ ಎಲ್ಲವನ್ನು ಅಧ್ಯಯನ ಮಾಡಿಕೊಂಡು ಈ ಮಾದರಿಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಂಬಿಸ್ಬೇಕಂತ ಹೋಗ್ತಿರ್ಬೇಕಾದಾಗ ನಮ್ಮ ಸರ್ಕಾರ ಆಗಲಿ, ನಮ್ಮ ಇರ್ತಕ್ಕಂಥ ಶಿಕ್ಷಣ ತಜ್ಞರಾಗಲಿ, ಇಲ್ಲಿರ್ತಕ್ಕಂಥ ಆಡಳಿತಾರೂಢ ಅಧಿಕಾರಿಗಳಾಗಲಿ ಯಾವ ರೀತಿಯಲ್ಲಿ ಚಿಂತನ ಮಂಥನ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಆ ಕಾರಣಕ್ಕೆ ನಾವು ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಬೋಧನೆ ಮಾಡಬೇಕಂತಂದ್ರೆ
ನಮ್ಮನ್ನು ಪದವಿ ಪೂರ್ವ ಕಾಲೇಜುಗಳಲ್ಲೇ ಬಿಡಬೇಕು. ಸರ್ಕಾರಿ ಮತ್ತು ಅನುದಾನಿತ ಕಾಲೇಜಿನ ಉಪನ್ಯಾಸಕರನ್ನ ನಿಯೋಜನೆ ಮಾಡೋದನ್ನ ಮೊದಲು ನಿಲ್ಲಿಸಬೇಕು. ನಮ್ಮಲ್ಲಿ ಉಪನ್ಯಾಸಕರೇ ಇಲ್ಲ. ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪನ್ಯಾಸಕರಿದ್ದಾಗ ಬೇರೆ ಕಾಲೇಜಿಗೆ ನಿಯೋಜನೆ ಮಾಡಿದ್ರೆ ಅದು ಯಾರಾದರೂ ಒಪ್ತಾರೆ. ಆದರೆ 15 ಜನ 20 ಜನ ಉಪನ್ಯಾಸಕರು ಬೇಕು ಪರ್ಮನೆಂಟ್ ಆಗಿ. ಅಲ್ಲಿರ್ತಕ್ಕಂಥ 3 ಜನ ಮತ್ತು 4 ಜನ ಉಪನ್ಯಾಸಕರಿದ್ದಾಗ ಪ್ರೌಢಶಾಲಾ ವಿಭಾಗಕ್ಕೆ ಹೋಗಿ 9ನೇ ಕ್ಲಾಸ್ ಮತ್ತು 10ನೇ ಕ್ಲಾಸ್ನ ಮಕ್ಕಳಿಗೆ ಬೋಧನೆ ಮಾಡಬೇಕು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿರುವಂಥದ್ದು, ಅದು ಶಾಸ್ತ್ರೀಯವಾಗಿರುವಂಥದ್ದು ಅನ್ನುವಂಥದ್ದು ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಆಮೇಲೆ ನಮಗೆ ನಿಯೋಜನೆ ಮಾಡ್ತದೆ ಇಲಾಖೆ. ನಿಯೋಜನೆ ಮಾಡಿದರೆ 3 ದಿವಸ ಒಂದು ಶಾಲೆಯಲ್ಲಿ ಒಂದು ಕಾಲೇಜಿನಲ್ಲಿ ಪಾಠ ಮಾಡಬೇಕು, ಮತ್ತೊಂದು ಕಾಲೇಜಿನಲ್ಲಿ 3 ದಿವಸ ಪಾಠ ಮಾಡಬೇಕು. ನಡುವೆ ಅಂತರ ಗ್ಯಾಪ್ ಆಗ್ತದೆ. ಮಕ್ಕಳಿಗೆ ಇದರಿಂದ ಬೋಧನಾ ಕೊರತೆ ತೊಂದರೆ ಆಗ್ತದೆ. ಈ ಬೋಧನೆ ಹೋಗ್ಬೇಕು ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ ಸಿಗಬೇಕಂದ್ರೆ ನಿಯೋಜನೆ ರದ್ದಾಗಬೇಕು. ಮೊದಲು ನಾವು 9 ಮತ್ತು 10ನೇ ಕ್ಲಾಸಿಗೆ ಹೋಗಿ ಪಾಠ ಮಾಡ್ತಕ್ಕಂಥದ್ದು ರದ್ದಾಗಬೇಕಾಗಿದೆ. ಅತ್ಯಂತ ಕಾಳಜಿಯುಳ್ಳ, ಬಹಳ ಜವಾಬ್ದಾರಿಯುಳ್ಳ ಒಂದು ಉಪನ್ಯಾಸಕರ ಸಂಘ ಮತ್ತು ಪ್ರಾಚಾರ್ಯರ ಸಂಘ ಯಾವುದೇ ಕಾರಣಕ್ಕೂ ಕಾನೂನುಗಳನ್ನ ನಿಯಮಗಳನ್ನ ಕೈಗೆ ತೆಗೆದುಕೊಳ್ಳಲಾರ್ದನೆ ಅತ್ಯಂತ ನಮ್ಮದೇ ಆಗಿರ್ತಕ್ಕಂಥ ಚೌಕಟ್ಟಿನಲ್ಲಿ ನಾವು ಸರ್ಕಾರದ ಮುಂದಿಡ್ತಿದ್ದೇವೆ. ಹಾಗಾಗಿ ನಮಗೆ ವ್ಯವಸ್ಥೆ ಆಡಳಿತ ಚೆನ್ನಾಗಬೇಕು ಅನ್ನೋದಾಗಿದ್ರೆ, ಆಮೇಲೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ ಸಿಕ್ಕು ನಾಳೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಬೇಕು ಅನ್ನೋದಾಗಿದ್ರೆ ನಮ್ಮನ್ನ ದಯವಿಟ್ಟು ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಿಗೆ ಕೊರತೆ ಆಗಲಾರ್ದಂಗೆ ಬೋಧನೆ ಮಾಡೋದಕ್ಕೆ ಕೈ ಬಿಡಬೇಕು ಅನ್ನುವಂಥದ್ದು. ಆಮೇಲೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನ ಶಾಲಾ ಶಿಕ್ಷಣ ಇಲಾಖೆಯ ಜೊತೆಗೆ ಒಗ್ಗೂಡಿಸುವಂಥದ್ದು ಇದು ನ್ಯಾಯಸಮ್ಮತವಾಗಿರುವಂಥದ್ದು ಅಲ್ಲೇ ಅಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಪರೀಕ್ಷಾ ಕರ್ತವ್ಯ ಮಾಡಿರಲಿ, ಮೌಲ್ಯಮಾಪನ ಕರ್ತವ್ಯನೇ ಮಾಡಿರಲಿ, ಇತರೆ ಕೆಲಸಗಳು ಮಾಡಿರಲಿ, ನಮಗೆ ಬರ್ತಕ್ಕಂಥ ಸಂಭಾವನೆ, ನಮಗೆ ಬರ್ತಕ್ಕಂಥ ಕೂಲಿ ಏನಿದೆಯಲ್ಲ ಅದು ಯಾವತ್ತೂ ಸರಿಯಾಗಿ ಬರ್ತಾ ಇಲ್ಲ. ನಾವು 1 ವರ್ಷ ಕಳೆದ್ರೂ ಕೂಡ ಮೌಲ್ಯಮಾಪನ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಬ್ಯಾಂಕಿನ ವಿವರಕ್ಕೆ ಅಕೌಂಟಿಗೆ ಆ ಹಣನೇ ಜಮಾ ಆಗೋದಿಲ್ಲ. ಅದು ಯಾವುದು ಮತ್ತೊಂದು ಅಕೌಂಟಿಗೆ ಜಮಾ ಆಗ್ತದೆ. ಅಂದ್ರೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಶಾಖೆ ಕರ್ತವ್ಯ ನಿರ್ವಹಿಸಿದಾಗ ಅದಕ್ಕೆ ಕಾಳಜಿ ಇರ್ತದೆ ಮತ್ತು ಜವಾಬ್ದಾರಿ ಇರ್ತದೆ. ನಮ್ಮ ಇಲಾಖೆಯ ಮತ್ತೊಂದು ಶಾಖೆಯನ್ನು ಬೇರೆ ಇಲಾಖೆಯಲ್ಲಿ ತೆಗೆದು ಬೇರೆ ಸಂಸ್ಥೆಯಲ್ಲಿ ತೆಗೆದು ಅಲ್ಲಿ ಅವರಿಗೆ ಅದನ್ನ ಹಣ ಸಂದಾಯ ಮಾಡೋದು, ಹಣ ಪಾವತಿ ಮಾಡಬೇಕು ಅಂತ ಅಂದಾಗ ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿ ಇರೋದಿಲ್ಲ, ಮತ್ತೆ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿಯ ಕೊರತೆ ಇರ್ತದೆ. ಹಾಗಾಗಿ ಹೆಚ್ಚು ಕಡಿಮೆ ಆಗ್ತದೆ. ನಾವು ಬ್ಯಾಂಕಿನ ವಿವರವನ್ನ ಒಂದು ರೀತಿಯಲ್ಲಿ ಕೊಟ್ರೆ ಅದು ಮತ್ತೊಂದು ರೀತಿಯ ಅಕೌಂಟಿಗೋ IFSC ಕೋಡ್ಗೋ ಅಕೌಂಟ್ ನಂಬರ್ಗೆ ಹೋಗಿ ಜಮಾ ಆಗ್ತದೆ. ಇವುಗಳಾಗ್ತದವೆ. ಅದಕ್ಕೆ ಆಮೇಲೆ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ ಸಿಗಬೇಕು ಅನ್ನೋದಾಗಿದ್ರೆ ನಮ್ಗೆ ಇಲಾಖೆ ಏನು ಕೇಳ್ತದೆ, ನೀವು ಇಷ್ಟು ಅಡ್ಮಿಷನ್ ಮಾಡ್ಕೋಬೇಕು, ಹಿಂದಿನ ವರ್ಷ ಇಷ್ಟು ಅಡ್ಮಿಷನ್ ಆಗಿತ್ತು, ಈ ವರ್ಷ ಇಷ್ಟು ಅಡ್ಮಿಷನ್ ಯಾಕೆ ಕಡಿಮೆ ಆಯ್ತು ಅಂತ ಕೇಳ್ತದೆ. ಆದ್ರೆ ಮೂಲ ಸೌಲಭ್ಯಗಳು ಈಡೇರಿಸುವಲ್ಲಿ ಸರ್ಕಾರ ಆಗಲಿ ಮತ್ತು ಇಲಾಖೆ ಆಗಲಿ ಬಹಳಷ್ಟು ಎಡುತ್ತದೆ ಅನ್ನುವಂಥದ್ದು ಯಾರ ಗಮನಕ್ಕೂ ಬರೋದಿಲ್ಲ. ನಿಯೋಜನೆ ಅಂದ್ರೆ ರದ್ದುಪಡಿಸಿ ನಮಗೆ ವ್ಯವಸ್ಥಿತವಾಗಿ ಕೆಲಸ ಮಾಡೋದಕ್ಕೆ ಬಿಡಿ. ಪ್ರಿನ್ಸಿಪಲ್ರಾಗಿರ್ತಕ್ಕಂಥವ್ರು ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡೋದಕ್ಕೆ ಬಿಡಿ. ಉಪನ್ಯಾಸಕರಾಗಿರ್ತಕ್ಕಂಥವ್ರು ತಮ್ಮ ಸೇವಾವಧಿಯಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟನ್ನು ಮಾಡೋದಕ್ಕೆ ಬಿಡಿ. ಅದನ್ನೇ ಬಿಟ್ಟುಕೊಂಡು ಎಲ್ಲವನ್ನು ಒತ್ತಾಯ ಮಾಡುವಂಥದ್ದು, ಎಲ್ಲ ಭಾರವನ್ನು ತಂದು ಅವ್ರ ಮೇಲೆ ಹಾಕಿಬಿಡುವಂಥದ್ದು, ಹೀಗೆ ಮಾಡಿದಾಗ ಅದು ಎಲ್ಲರಿಗೂ ತೊಂದರೆ ಆಗ್ತದೆ. ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಮನುಷ್ಯನಿಗೆ ಅತೀವ ದುಃಖದ ಪರಿಣಾಮ ಆಗ್ತದೆ. ಆ ಕಾರಣಕ್ಕೋಸ್ಕರ ನಮ್ಮ ಸುಮಾರು ಒಂದು 6-7 ಬೇಡಿಕೆಗಳನ್ನು ನಾವು ಇಟ್ಕೊಂಡು ಬಂದಿದ್ದೇವೆ. ಮತ್ತೆ ನಾವು ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮುಷ್ಕರವನ್ನು ಮಾಡಿದ್ದೇವೆ. ಮೊದಲನೇದು ಏನಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಬಿಡಬೇಕು ಅನ್ನುವಂಥದ್ದು. ಎರಡನೇದು ಉಪನ್ಯಾಸಕರ ಸೇವಾ ನಿಯಮಗಳೇನಿದಾವೆ ಆ ನಿಯಮಗಳಂತನೇ ಇಲಾಖೆನೂ ಕೂಡ ವರ್ತಿಸಬೇಕು ಮತ್ತು ನಡಿಬೇಕು ಅನ್ನುವಂಥದ್ದು. ಬಡ್ತಿ ಸಂದರ್ಭದಲ್ಲಿ ನಾನೊಬ್ಬ ಪ್ರಾಚಾರ್ಯನಾಗಿ ಹೇಳ್ತಾ ಇದ್ದೇನೆ, 29 ವರ್ಷ ಉಪನ್ಯಾಸಕನಾಗೇನೆ ದೀರ್ಘ ಸೇವೆಯನ್ನು ಮಾಡಿರ್ತಕ್ಕಂಥನು 29 ವರ್ಷದ ನಂತರ ಒಂದು ಬಡ್ತಿ ಸಿಗ್ತದೆ. ಆ ಬಡ್ತಿ ಕಾಲಕ್ಕೆ ಸಿಗಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನೋದಾಗಿದ್ರೆ ಬಡ್ತಿ ನಿಯಮಗಳನ್ನು ಕೂಡ ತಿದ್ದುಪಡಿ ಮಾಡಬೇಕು ಅನ್ನುವಂಥದ್ದು. ಮತ್ತೆ ನಮಗೆ ಆಡಳಿತಾತ್ಮಕವಾಗಿರ್ತಕ್ಕಂಥ ನಿಯಂತ್ರಣ ಇರಬೇಕು ಅನ್ನೋದಾಗಿದ್ರೆ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಬಿಡಬೇಕು. ಒಂದ್ ಕಡೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತೀರಿ, ಮತ್ತೊಂದು ಕಡೆ ಶಾಲಾ ಶಿಕ್ಷಣ ಇಲಾಖೆ ಅಂತೀರಿ. ಹಾಗಾಗಿ ಒಂದು ನಿಯಮದ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಒಬ್ಬ ಮನುಷ್ಯನಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು. ಆಮೇಲೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋದಾಗಿದ್ರೆ ನಮಗೆ ನಿಯೋಜನೆ ಮಾಡೋದನ್ನು ಬಿಡಿ, ನಮಗೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಬಿಡಿ, ಬೇರೆ ಇಲಾಖೆಗೆ ಹೋಗಿ ಪ್ರೌಢಶಾಲಾ ವಿಭಾಗಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಏನಿದೆಯಲ್ಲ ಅದು ಒಳ್ಳೇದಲ್ಲ.
ಯಾಕೆ ಒಳ್ಳೇದಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದ ಈ ಡೆಪ್ಯುಟೇಷನ್ ಮಾಡುವಂಥದ್ದಾಗ್ಲಿ, ನಿಯೋಜನೆ ಮಾಡುವಂಥದ್ದಾಗ್ಲಿ, ಇಲ್ಲ ನಮ್ಮನ್ನು ಡಿಗ್ರೇಡ್ ಮಾಡುವಂಥದ್ದಾಗ್ಲಿ ಒಳ್ಳೇದು ಅಲ್ಲೇ ಅಲ್ಲ ಅನ್ನುವಂಥದ್ದು. ನಮ್ಮ ಇಲಾಖೆಯಲ್ಲಿ ಸಾಧ್ಯ ಆದ್ರೆ ಒಂದು ಪರಿಷತ್ತನ್ನು ಓಪನ್ ಮಾಡಬೇಕು, ಒಂದು ಸಂಶೋಧನಾ ಕೇಂದ್ರವನ್ನು ಓಪನ್ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಪ್ರಾಚಾರ್ಯರುಗಳಿಗೆ ಮತ್ತು ಉಪನ್ಯಾಸಕರುಗಳಿಗೆ ಸಂಶೋಧನೆ ಮಾಡೋದಕ್ಕೆ ಕೊಡಬೇಕು, ಇಲ್ಲ ಪರಿಷತ್ತಿನ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಬಿಡಬೇಕು, ಇಲ್ಲ ಶಿಕ್ಷಣ ತಜ್ಞರಿಗೆ ನಮ್ಮಂತ ಉಪನ್ಯಾಸಕರಿಗೆ ಮತ್ತು ಶಿಕ್ಷಕರಿಗೆ ತರಬೇತಿ ಕೊಡೋದಕ್ಕೆ ಒಂದು ಸಂಸ್ಥೆಯನ್ನೇ ತೆರಿಬೇಕು. ಇಂಥ ಉತ್ತಮವಾಗಿರ್ತಕ್ಕಂಥ ಗುರಿಗಳನ್ನು ಹೊಂದಿಕೊಂಡು ಕೆಲಸ ಮಾಡಿದ್ರೆ ನಾವೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನುವಂಥದ್ದು. ಅಕಸ್ಮಾತು ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದ್ರೆ ಮುಂದೆ ನಾವು ಮತ್ತೆ ಮುಷ್ಕರಕ್ಕಿಳಿತೀವಿ, ತರಗತಿಗಳನ್ನು ಬಹಿಷ್ಕಾರ ಮಾಡ್ತೀವಿ. ಅದರಿಂದ ಮಕ್ಕಳಿಗೆ ಪರಿಣಾಮ ಆಗ್ತದೆ, ಮುಂದೆ ಫಲಿತಾಂಶಕ್ಕೆ ಪರಿಣಾಮ ಆಗ್ತದೆ, ಮುಂದೆ ಇಡೀ ಪೋಷಕರು ತಂದೆ ತಾಯಿಗಳೆಲ್ಲ ಎದ್ದು ನಿಲ್ತಾರೆ. ಅವಾಗ ಏನಾದರೂ ತೊಂದರೆಗಳಾದ್ರೆ ಅದಕ್ಕೆ ನಮ್ಮನ್ನು ದಯವಿಟ್ಟು ಹೊಣೆಗಾರನಾಗಿ ಮಾಡಬೇಡ್ರಿ ಅಂತಕ್ಕಂಥ ಹಿನ್ನೆಲೆಯೊಳಗೆ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.